ಒಳ್ಳೆ ಫ್ಯಾಂಟಸಿ ಇದ್ದಂಗಿದೆ ಅಲ್ಲ ಇಲ್ಲಿ. ಲೈಫ್ ಸೆಟ್ಲ್ ಆಗ್ಬಿಡ್ಬೇಕು ಒಂದೇ ಸಲ ಆತರ ಅದೇ ನನ್ ಭಯ ಕೈ ಬಿಟ್ರೆ ನಾನು ಕೈ ಬಿಟ್ಟು ಕೆಳಗ್ ಬೀಳ್ತಿ ಅಷ್ಟೇ. ಅಲ್ಲೇ ಕಣ್ಣಿಗೆ ಫುಲ್ ತಂಪಲ್ವಾ. ಯಾವಾಗೊಮ್ಮೆ ಬೇಕು ವಾಮಿಟ್ ಎಲ್ಲ ಮಾಡಲ್ಲ, ತಲೆ ಕೆಡಿಸ್ಕೋಬೇಡಿ. ಡಬಲ್ ಶಾಟ್ ಅಂತೂ ಮಸ್ತ್ ಆಗಿತ್ತು. ನನ್ ಬೆಂಗಳೂರು ಇಷ್ಟೇ ಕಲರ್. ಮತ್ತೆ ಇನ್ನೊಂದ್ಸರಿ ಕರ್ಕೊಂಡೇ ಬರೋ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆಸಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ, ನಾನು ಚಂದನ ಕ್ಯಾಲಿಫೋರ್ನಿಯಾದಿಂದ ಮಾತಾಡ್ತಾ ಇದ್ದೀನಿ. ನಿಮಗೇನಾದ್ರೂ ನಮ್ಮ ಅಮೇರಿಕನ್ ಲೈಫ್ ಸ್ಟೈಲ್, ನಮ್ಮ NRI ವಿಡಿಯೋಸ್ ಮತ್ತು ಎಕ್ಸ್ಪೆಷಲಿ ಮೇಯ್ನ್ ಆಗಿ ಕನ್ನಡದವರು ಅಮೇರಿಕಾದಲ್ಲಿ ಹೆಂಗೆ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇರ್ತಾರೆ ಅಂತ ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಂಗೆ ಇವತ್ತು ಬರ್ಡೇ ಸರ್ಪ್ರೈಸ್ ಆಗಿ ರಾಕೇಶ್ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿಗೆ ಅಂತ ನೀವು ಹೇಳ್ಬಿಡಿ, ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ? ಬೀಚ್ ವ್ಯೂ. ಲೇಟಾಗಿ ಹೋಗ್ತಾ ಇದ್ದೀವಿ, ನೋಡೋಣ. ಲೇಟ್ ಆಗೋಯ್ತು ಆ್ಯಕ್ಚುಲಿ. ಟೆಂಪಲಿಂದ ಬಂದಿದ್ದೆ ಆಲ್ಮೋಸ್ಟ್ 2:30, 3 o'clock ಆಗೋಗ್ಬಿಡ್ತು. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ರೆಡಿಯಾಗಿ ಬರೋಷ್ಟರಲ್ಲಿ ಇಷ್ಟೊತ್ತಾಗೋಗ್ಬಿಡ್ತು. ಸುಮ್ಮನೆ ಹೋಗ್ಬಿಟ್ಟು ನೋಡ್ಕೊಂಡು ವಾಕ್ ಮಾಡಿಕೊಂಡು ಬರೋದಷ್ಟೇ. ಆ್ಯಕ್ಚುಲಿ ಯಾವುದಕ್ಕೂ ಇರಲಿ ಅಂತ ಎಕ್ಸ್ಟ್ರಾ ಪೇರ್ ಆಫ್ ಕ್ಲೋತ್ಸ್ ಕೂಡ ಎತ್ಕೊಂಡಿದ್ದೀವಿ, ಅಕಸ್ಮಾತ್ ಏನಾದರೂ ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಮತ್ತೇನಾದರೂ ವಾಟರಲ್ಲಿ ಹಾಗೆ ಆಟ ಆಡೋದಕ್ಕೆ ಏನಾದರೂ ಟೈಮ್ ಸಿಕ್ಕಿದ್ರೆ ಅಂತ. ಯಾಕಂದರೆ ಲೇಟ್ ಆಗೋಗ್ಬಿಡ್ತು. ನಮ್ಮ ಪ್ಲ್ಯಾನ್ ಫಸ್ಟ್ ಇದ್ದಿದ್ದೆ ಅದು ಸ್ವಲ್ಪ ಬೇಗ ಹೋಗ್ಬಿಟ್ಟು, ಅಂದರೆ 3:30, 4 o'clock ಅಷ್ಟರಲ್ಲೆಲ್ಲ ಮನೆ ಬಿಟ್ಬಿಟ್ಟು ಹೋದರೆ ಒಂದು ಸ್ವಲ್ಪ ಹೊತ್ತು ಓಡಾಡಿಕೊಂಡು ಆಟ ಆಡಿಕೊಂಡು ಆಮೇಲೆ ಹಾಗೆ ಸುತ್ತಾಡ್ಕೊಂಡು ಬರ್ಬೋದು ಅಂತ. ಬಟ್ ಲೇಟ್ ಆಗೋಗ್ಬಿಡ್ತು. ಸೊ ನೋಡೋಣ, ಅಲ್ಲಿಗೆ ಹೋಗ್ಬಿಟ್ಟು ನೋಡಬೇಕು ಹೆಂಗೆ ಏನು ನೆಕ್ಸ್ಟ್ ಪ್ಲ್ಯಾನ್ ಅಂತ. ಇದು ಯಾವ ಪ್ಲೇಸಿಗೆ ಇವಾಗ ಹೋಗ್ತಾ ಇರೋದು ಎಕ್ಸಾಕ್ಟಾಗಿ? ಸಾಂಟಾ ಕ್ರೂಸ್. ಐ ಥಿಂಕ್ ನಮ್ಮ ಮನೆಯಿಂದ 42 miles ಏನಾಗುತ್ತೆ. ಓಕೆ, ನಮ್ಮ ಮನೆಯಿಂದ 42 miles. ಅರೈವಲ್ 5:40 ಅಂತ ತೋರಿಸ್ತಾ ಇದೆ. 37 minutes 42 ಏನಿಲ್ಲ, 32, 33 ಇರಬೇಕು. ಆಲ್ರೆಡಿ ಒಂದು 3-4 ಏನೋ ಬಂದಿದ್ದೀವಿ ಆಲ್ರೆಡಿ. 4 to 5 miles ಬಂದಿದ್ದೀವಿ. ಸೊ ಇವಾಗ ಹೋಗ್ಬೇಕಷ್ಟೆ. ಅಲ್ಲಿಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಸಾಂಗ್ ಹಾಕಿ ಅಂದ್ಲು, ಹಾಕಿದ್ಲು. ಯಾವ ಸಾಂಗ್ ಹಾಕ್ತಿದ್ದು ನನಗೆ ಫೇವ್ರೇಟ್ ಅಂತ ಹೇಳ್ಬಿಟ್ಟು ಹಾಕಿದ್ಲು. ಯಾವ್ದೊಂದು ಕ್ಲೂ ಕೊಡೆ ಅಂದ್ರೆ ಕ್ಲೂ ಕೊಟ್ಲೆ. ಏನ್ ಕ್ಲೂ ಕೊಟ್ಟಿಲ್ಲ? ನೀವಿರೋದಕ್ಕೂ ನಾನಿರೋದಕ್ಕೂ ಪಕ್ಕಾ ಸೆಟ್ ಆಯ್ತದ ಇವಾಗ ಅಂದ್ಬಿಟ್ಟು ಯಾವ ಸಾಂಗ್ ಹಾಕ್ತಾವಳೆ? ಯಾವ ಸಾಂಗ್ ಹೇಳಿ? ಕರಿಯ ಐ ಲವ್ ಯು ಕರುಣಾ. ಆಚೆ ಹೋಗ್ದಲ್ಲಿ ಒಂದಿನ ಒಂದ್ ವರ್ಷದಿಂದ ಒಳಗಡೆ ಕೂತ್ಕೊಂಡ್ಬಿಟ್ಟು ನನಗೆ ಕರಿಯ ಅಂತ ಅವಳೆ. ನನ್ ಬೆಂಗಳೂರಿದ್ದಾಗೂ ಇಷ್ಟೇ ಕಲರ್ ಇದೆ. ಓಕೆ, ಇವಾಗ ಒಂಚೂರು ಜಾಸ್ತಿ ಆಗಿರ್ಬೋದು. ಯಾವ ಕಲರ್ ಇದೆ? ಯಾರ ಕಲರ್ ಇದ್ರೆ ಫುಲ್ಲು ಶಾಪಿಂಗ್ ಎಲ್ಲ ಮಾಡಿ ಸುತ್ತಾಡಿ ಚಿಕ್ಕಪೇಟೆ ಅದು ಇದು ಅಂತ ಕರ್ರಕ್ಕಾಗಿದೆ ಒಂಚೂರು. ಕ್ರಿಕೆಟ್ ಆಡುವಾಗ ನಿನ್ನೂ ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡು ಹೋಗ್ಬಿಟ್ಟು ಆಜಾಡ್ಸ್ತೀನಿ, ಈಚೆ ಕೊಡಿಸ್ತೀನಿ, ಫುಲ್ಲು ಕೊಡಿಸ್ತೀನಿ. ಗಾಬರಿ ಆಗ್ಬಿಟ್ರು ಸಾಂಗ್ ಹಾಕಿದ ತಕ್ಷಣವೇನೆ. ಇಬ್ರಿಗೂ ಫೇವ್ರೇಟ್ ಅಂದ್ಬಿಟ್ಟು, ನನ್ನ ಫೇವ್ರೇಟು ನೀನ್ ಇರೋದಕ್ಕೂ ನಾವಿರೋದಕ್ಕೂ ಕರೆಕ್ಟ್ ಆಗೈತೆ ಅಂದ್ಬಿಟ್ಟು ಕರಿಯ ಐ ಲವ್ ಯು ಅಂತ ಅವಳೆ. ಓಕೆ, ಇವಾಗ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇನ್ನೊಂದು 4 minutes ತೋರಿಸ್ತಾ ಇದೆ. 4 minutes ಅಂದರೆ ಬೀಚ್ ಬಂತು ಅಂತ. ನಾನು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ನೋಡ್ಬಿಟ್ಟು ಮೌಂಟೇನ್ಸಾ ಅಂತ ಕೇಳ್ತಾ ಇದ್ದೀನಿ. ಇವ್ರು ನೋಡಿದ್ರೆ ಅಲ್ಲ, ಅದು ಕ್ಲೌಡ್ಸ್ ಅಂತ ಅಂದರು. ನಂಗೆ ಇನ್ನೂ ಅನಿಸ್ತಾ ಇಲ್ಲ ಅದು ಕ್ಲೌಡ್ಸ್ ಅಂತ. ನಿಜ ಕರೆಕ್ಟಾಗಿ ಹೇಳಿ. ಬಟ್ ಹೆಂಗೆ ಅನಿಸ್ತಾ ಇದೆ ಅಲ್ಲ, ಅವಳು ಮೌಂಟೇನ್ಸ್ ಇದ್ದಂಗೆ ಅನಿಸ್ತಾ ಇದೆ. ಇದೇನು ಹಿಂಗಿದೆ ರೋಡು, ಅಪ್ಪಲ್ಲಿ ನಿಲ್ಲಿಸ್ಬಿಟ್ಟಿದ್ದೀವಿ. ಪಾರ್ಕಿಂಗ್ ಅಂತೂ ಎಲ್ಲ ಫುಲ್ ಆಗಿಬಿಟ್ಟಿದೆ. ಪಾರ್ಕಿಂಗಿಗಂತ ಹುಡುಕ್ತಾ ಇದ್ದೀವಿ ಇವಾಗ. ಎಷ್ಟು ಕಾರ್ ಅಂದರೆ ಬರೋ ಕಾರೆಲ್ಲ ಇಲ್ಲಿದೆ ಅಂತ ಅನಿಸ್ತಾ ಇದೆ, ಅಷ್ಟು ಕಾರ್ಸ್ ಇದೆ. ಫುಲ್ಲು ಫಿಲ್ ಆಗೋಗಿದೆ ಪಾರ್ಕಿಂಗು. ಬಟ್ ಇಲ್ಲಿ ಪಾರ್ಕಿಂಗ್ ಲಾಟ್ ಸಪ್ರೇಟ್ ಆಗಿದೆ ಅಂತ ತೋರಿಸ್ತಾ ಇದೆ. ಒಳ್ಳೆ ಫ್ಯಾಂಟಸಿ ಇದ್ದಂಗಿದೆ ಅಲ್ಲ ಇಲ್ಲಿ ತಾನೇ. ಆ ಕಲರ್ ಬಿಲ್ಡಿಂಗ್ಸ್. ನಾನು ಅಲ್ಲಿ ಮನೆ ಹತ್ರ ಎಲ್ಲ ಫುಲ್ಲು ವೈಟ್ ಕಲರ್ ಬಿಲ್ಡಿಂಗ್ಸ್ ನೋಡಿ, ಇಲ್ಲಿ ಕಲರ್ ಬಿಲ್ಡಿಂಗ್ಸ್ ನೋಡೋದಕ್ಕೆ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಅನಿಸ್ತಾ ಇದೆ.
$35 ಅಂತೆ. ಈ ಒಳಗಡೆ ಪಾರ್ಕಿಂಗ ಹೊರಗಡೆ ಮಾಡೋಕ್ಕಾಗಲ್ಲ ತಾನೆ, ಮಾಡ್ಬೋದಾ? Beach Boardwalk. Press the button for a ticket. Pay for your ticket before returning to your vehicle. ಓ, ಹೋಗ್ತಾ ಪೇ ಮಾಡೋದಾ? ಅಲ್ಲಿ ರೋಡ್ ಸೈಡ್ ಪಾರ್ಕಿಂಗ್ ಇರ್ತದೆ, ಡೌಟ್ ಅಲ್ಲ ಮನೆ ಹತ್ರ ಎಲ್ಲ ಫುಲ್ಲು ವೈಟ್ ಬಿಲ್ಡಿಂಗ್ಸ್ ನೋಡ್ಬಿಟ್ಟಿದ್ವಿ. ಇಲ್ಲಿ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ, ಏನೋ ಒಂಥರ ಅನಿಸ್ತಾ ಇದೆ, ಕಣ್ಣಿಗೆ ತಂಪು ಅನಿಸ್ತಾ ಇದೆ. ಕಲರ್ ನೋಡೋಕ್ಕೆ ಮಸ್ತಾಗಿದೆ ಅಲ್ಲ. ಬಟ್ ನಾನು ಅದು ಆಡಬೇಕು ಬೇಬಿ ಆದರೆ. ಲೈನ್ ನಿಂತ್ಕೊಂಡು ನಡಿ, ಲೈನಲ್ಲಿ ನಿಂತ್ಕೊಂಡು ನಡಿ ಅಲ್ವಾ. ಫುಲ್ಲು ವೀಕೆಂಡ್ಸು ಮತ್ತು ಮಂಡೇ ಕೂಡ ಹಾಲಿಡೇ ಇದೆ ಇಲ್ಲಿ, ಲಾಂಗ್ ವೀಕೆಂಡ್. ಸೊ ಅದಕ್ಕೆ ಫುಲ್ಲು ಜನ, ಪಾರ್ಕಿಂಗೇ ಸಿಕ್ಕಲಿಲ್ಲ ನಮಗೆ. ಪಾರ್ಕಿಂಗೇ ಅಲ್ಲಿ ಇಲ್ಲಿ ಎಲ್ಲ ಕಡೆ ಓಡಾಡಿಕೊಂಡು ಆಮೇಲೆ ಬಂದ್ವಿ ಪಾರ್ಕ್ ಮಾಡಿ. ಯಾವ್ದಾಡ್ತಿದ್ಮೆ ಯಾವ್ದು ನನ್ಗೆ ಏನ್ ಗೊತ್ತಾ, ಹಿಂಗೆ ಎಲ್ಲ ಹೋಗ್ಬಿಟ್ಟು ಬರುತ್ತಲ್ಲ ಆ ತರ. ಇದು ನೋಡಿ, ಇದೇನಿದು ಈ ತರ ಬರ್ತಾ ಇದೆಯಲ್ಲ, ಶೆಕೆಗೆ ಎಲ್ಲರಿಗೂ ತಣ್ಣಕ್ಕಾಗ್ಲಿ ಅಂತಲ್ಲ ಸೀನ್ ತರೋದು. ನೆಗಡಿ ಆಗೈತೆ, ವಾಟರ್ ಸ್ಪ್ರೇ ಬರ್ತಾ ಇದೆ ಅದರಿಂದ. ಅದಕ್ಕೆ ಅದ್ರ ಕೂರ್ಸ್ಬಿಟ್ಟು ಕೆಳಗೆ ಬಂದ್ರೆ ಏನ್ ಮಾಡ್ತೀಯ ಹಂಗೆ ಒಂದ್ಸಲ? ನಾನು ಅದೆಲ್ಲ ನಿಜವಾಗ್ಲೂ ಎಂಜಾಯ್ ಮಾಡ್ತೀನಿ, ನನ್ಗೆ ಆ ತರದೆಲ್ಲ ಭಯ ಇಲ್ಲ. ವಂಡರ್ಲಾ ಅಂತೂ ಫೇವ್ರೆಟ್ ನನಗೆ. ವಂಡರ್ಲಾಲೆಲ್ಲ ಇದೆಯಲ್ಲ ಈ ತರ ಡ್ರಾಪರ್ ತಾನೇ ಅದು. ಚೆನ್ನಾಗಿದೆ, ಆ ತರ ಎಲ್ಲ ಆಡ್ಬೋದು. ಇದು ನೋಡಿದ್ರೆ ಹೆಂಗ್ ತಿರ್ಸಿದ್ರು, ರೌಂಡ್ ರಿವರ್ಸ್ ಇದು ಸಖತ್ತಾಗಿತ್ತಿದಲ್ಲ. ಯಾವ್ದು ಜನ ಕಮ್ಮಿ ಖುಷಿ ಆಯ್ತಾ? ಜನ ನೋಡಿ ಏನ್ ಗೊತ್ತಾ, ನಮ್ ಜನ ನೋಡಿ ಖುಷಿ ಇವತ್ತು ಜನ ಕಡಿಮೆ ಸಿಗ್ತಾರೆ ಇವತ್ತು. ನಿಜವಾಗ್ಲೂ ಜನ ನೋಡಿ ಖುಷಿ ಸಮ್ಮರ್ ಆಲ್ರೆಡಿ ಸ್ಟಾರ್ಟ್ ಆಗುತ್ತೆ. ಸಮ್ಮರ್ ಹಾಲಿಡೇಸ್ ಹುಡುಗರಿಗೆಲ್ಲ ವೀಕೆಂಡ್, ಲಾಂಗ್ ವೀಕೆಂಡ್. ಜನ ಇದಾರೆ ಆ ಸೈಡ್. ಎಲ್ಲಿ ಜನ ಕಮ್ಮಿ ಇರ್ತಾರೋ ಬೇಬಿ, ಅದ್ ಯಾವ್ದಾದ್ರು ಒಂದ್ ಗೇಮ್ ಆಚೆ ನಡಿ, ಹಂಗೆ ಬೀಚ್ ಹೋಗೋಣ. ಈ ಕಡೆ ಹೋದ್ರೆ ಬೀಚಾ? ಎಷ್ಟು ಜನ ಮಕ್ಳು ನೋಡಿ, ಎಲ್ಲಿ ನೋಡಿದ್ರು ಮಕ್ಳು ಎಲ್ಲಾ ಕಡೆ. ಶೂ ಎಲ್ಲ ಇದಾವೆ ಅಲ್ಲಿ ನೋಡಿ, ಅಲ್ಲಿ ಮಕ್ಳೆಲ್ಲ ಏನ್ ಗೊತ್ತಾ, ಅದೆಲ್ಲ ಏನು ಥ್ರಿಲ್ ಇರಲ್ಲ. ಈ ತರ ರೋಲರ್ ಕೋಸ್ಟರ್ ಆ ತರ ಎಲ್ಲ ಆಡಿದ್ರೆ ಫುಲ್ ಥ್ರಿಲ್ ಸಿಗುತ್ತೆ, ಚೆನ್ನಾಗಿ. ಇವಾಗ ನೋಡಿ ಕ್ಲೌಡ್ಸ್ ಏನ್ ಸಖತ್ತಾಗಿ ಕಾಣಿಸ್ತಾ ಇದೆ. ಅವಾಗ ಅಲ್ಲಿ ನೋಡಿದ್ವಲ್ಲ ನಾವು ಕಾರಲ್ಲಿ ಬರ್ತಾ, ನಾನು ಹೇಳಿದ್ನಲ್ಲ ಮೌಂಟೇನ್ಸ್ ತರ ಕಾಣಿಸ್ತಾ ಇದೆ ಅಂತ. ಇವಾಗ ಕ್ಲೌಡ್ಸ್ ಅಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ಅಲ್ಲ ಎಷ್ಟು ಇದ್ ಮಾಡ್ಕೊಂಡಿದಾರೆ ನೋಡಿ ಎಲ್ಲ ಟೆಂಟ್. ನೋಡಿ ನಾನು ಆಟ ಆಡ್ತೀನಿ ಆ ತರ, ನಾನು ಎತ್ಕೊಂಡ್ ಬನ್ನಿ ಮತ್ತೆ ಇನ್ನೊಂದ್ಸರಿ ಕರ್ಕೊಂಡೇ ಬರ. ನಾನ್ ನಡೆಯೋದೇ ಕಷ್ಟ ಆಗೈತೆ, ಇವಳನ್ನ ಎತ್ಕೊಂಡ್ ಬೇರೆ ಹೋಯ್ತಾರಂತೆ. ಅದಕ್ಕೆ ಹೇಳ್ತಿರೋದು. ಮತ್ತೆ ಬ್ಯಾಗ್ ನೋಡಿ ಎಂತ ಹಾಕೊಂಡ್ ಬಂದಿದ್ಯಾ? ಅದು ನಿಮ್ದು ಮಿಸ್ಟೇಕ್. ಏನು ಬಟ್ಟೆ ಎಲ್ಲಾ ಎತ್ಕೊಂಡು, ಬಟ್ಟೆ ಕಾರಲ್ಲಿ ಬಿಟ್ಟು ಬಂದಿದ್ಯಾ? ಅಲ್ಲಿ ಇದಿತ್ತು, ಆ ಕೊಚ್ಚುವ ಇತ್ತು, ಅದನ್ನ ಎತ್ಕೊಂಡ್ ಬಂದಿದ್ರೆ ಎಷ್ಟು ಕಾಂಪ್ಯಾಕ್ಟ್ ಆಗಿ ಕಂಫರ್ಟಬಲ್ ಆಗಿ ಇರ್ತಾ ಇತ್ತು. ಇದನ್ ಬೇರೆ ಎತ್ಕೊಂಡು ನಾನು ಹಿಂಗ್ ನಿಂತ್ಕೊಳ್ಳೋಣ ಡುಮೆ. ನಿಂತಾನೋ ಅಂತ ಯಾಕೆ ಕರೆಕ್ಟ್ ಹೈಟ್ ಎಲ್ಲ ಅರ್ಧ ಇದೀವಿ, ಬರೀ ಫೀಲ್ಸ್ ಅಷ್ಟೇ. ಫೀಲ್ಸ್ ಅಲ್ಲ ಅಷ್ಟು ನಿಂತ್ಕೊಳೋದು, ಫೀಲ್ಸ್ ಅಲ್ಲಿ ನಿಂತ್ಕೊಬೇಕು. ಜನ ನೋಡಿ ಹೆಂಗವ್ರೆ, ಜನ ಅಂತೂ ಕಣ್ಣಿಗೆ ಫುಲ್ ತಂಪಲ್ವಾ? ಹೊಡ್ದಾಕ್ಬಿಡ್ತೀನಿ. ನಾನೇನನ್ನೇ ಕಣ್ಣಿಗೆ ತಂಪು ಅಂತೆಲ್ಲ ಅಂತ ಇದೀರಲ್ಲ, ಸಮುದ್ರ ನೋಡಿ ತಂಪಾಗಲ್ವ ನಿನ್ಗೆ? ಆಗುತ್ತೆ ಮತ್ತೆ ತಂಪಾಗ್ತಾ ಇದೆ. ಎಷ್ಟು ಬಿಸಿಲಿದ್ರು ಒಂಥರ ಚಳಿ ಆಗ್ತಾ ಇದೆ. ಇಲ್ಲಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಟೆಂಟ್ ಹಾಕೊಂಡು ಹಿಂಗ್ ಮಲ್ಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇದಾರೆ. ಅಲ್ಲೆಲ್ಲ ಅಂತೂ ಇನ್ನು ಜಾಸ್ತಿ ಬೆಳಗ್ಗೆನೆ ಬಂದಿರ್ತಾರೆ. ಇವಾಗ ಫುಲ್ ಎಲ್ಲ ಸಮ್ಮರ್ ಹಾಲಿಡೇಸ್ ಅಲ್ಲ, ಬೆಳಗ್ಗೆನೆ ಬಂದಿರ್ತಾರೆ. 3 days ಬೇರೆ ವೀಕೆಂಡ್ಸ್ ಇರುತ್ತಲ್ಲ, ಇವಾಗ ಲಾಂಗ್ ವೀಕೆಂಡ್. ಮಕ್ಳನ್ನೆಲ್ಲ ಕರ್ಕೊಂಡ್ ಬಂದಿರ್ತಾರೆ. ಈಗ ಬೆಳಗ್ಗೆ ಬಂದ್ರೆ ಫಿಕ್ಸ್
ಸಾಯಂಕಾಲ ತನಕ ಇಲ್ಲೇ ಎಂಜಾಯ್ ಮಾಡ್ಕೊಂಡು ಎಲ್ಲ ಬಿದ್ದು ಉಳ್ಳಾಡ್ತಾವ್ರೆ ಹಂಗೇನೆ ಬಿಸ್ಲಲ್ಲಿ. ಕಾರ್ ತುಂಬಾ ಸ್ಟಫ್ ತಂದಿರ್ತಾರೆ ಇವಾಗ, ಚೇರ್ಸು ಇಲ್ಲೇ ಬೇಕಾದ್ರೆ ಅಡಿಗೆ ಮಾಡ್ಕೊಂಡು ತಿನ್ಕೊಳೋದು ಎಲ್ಲ. ಅಡಿಗೆ ಅಂದ್ರೆ ಇದ್ ಮಾಡ್ತಾರೆ, ಗ್ರಿಲ್ಲು ಅದು ಇದೆಲ್ಲ ಮಾಡ್ತಾರೆ. ಚೆನ್ನಾಗಿದೆ. ಸ್ನಾಕ್ಸ್ ಇರ್ತಾರೆ, ಸ್ನಾಕ್ಸ್ ತಂದು. ಬಿಲ್ಡಿಂಗ್ಸ್ ಎಲ್ಲ ನೋಡ್ತಾ ಇದ್ರೆ ಒಳ್ಳೆ ಫ್ರೆಂಚ್ ಕಾಲೋನಿ ಆ ಕಡೆ ಎಲ್ಲೋ ಬಂದಂಗಿದೆ, ಚೆನ್ನಾಗಿ ಅನ್ಸ್ತಾ ಇದೆ. ಬೇಬಿ ಓ ಅಲ್ಲ ಮಸ್ತಾಗಿ ಅನ್ಸ್ತಾ ಇದೆ. ಇದೆಲ್ಲ ರೆಸ್ಟೋರೆಂಟ್ಸ್ ಆ ತರನಾ? ರೈಟ್ ಸೈಡ್ ಇರೋದೆಲ್ಲ ಕೆಫೇಸ್ ಹಂಗ? ಹೋಟೆಲ್ ಅಂಡ್ ಸ್ಪಾ ಅಂತ ಇಲ್ವಾ ಅಲ್ಲಿ? ಅಲ್ಲೇ ನೋಡಲ್ಲಿ ಬೀಚ್ ವ್ಯೂ. ಈ ಸೈಡು ಬೀಚ್ ವ್ಯೂ ಬೇಕಲ್ಲ, ಈ ಸೈಡು ಫುಲ್ ರೆಸ್ಟೋರೆಂಟ್ಸ್ ಮತ್ತೆ ಕೆಫೇಸ್ ಇದೆ. ಅಲ್ಲ ಹೋಟೆಲ್ ಬೀಚ್ ವ್ಯೂ ಬೇಕು ಬೀಚ್ ವ್ಯೂ. ಓಕೆ, ಅದ್ರ ಮೇಲೆ ನಿಂತ್ಕೊಂಡ್ರೆ ಆಯ್ತು, ನೋಡಿ ಅಲ್ಲೇ ಇರುತ್ತೆ. ವಾಲಿಬಾಲ್ ಆಡಕ್ಕೆ ಹೆಂಗೈತೆ ಬೀಚ್ ವಾಲಿಬಾಲ್? ಅಲ್ಲ ಫುಲ್ ಕೋರ್ಟ್ಸ್ ಎಲ್ಲ ಹಿಂಗ್ ಮಾಡ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಎಷ್ಟೊಂದು ವಾಲಿಬಾಲ್ ಆಡೋದಕ್ಕೆಲ್ಲ. ನೀನ್ ಆಡ್ತೀಯಾ? ಇಲ್ಲ ನಂಗೆ ಬರಲ್ಲಪ್ಪ. ನೀವ್ ಆಡ್ತೀರಾ? ನಿನ್ಗೆ ಅಡ್ಕುತ್ತಾ ಅಂದ್ರೆ ಹೋಗ್ಲಿ, ಎಟ್ಕುತ್ತಾ ಅಂತೆ. ಕೆಳಗಡೆಯಿಂದ ಹೋಗ್ಬಿಡ್ತೀನಿ ಹಿಂಗೆ, ಜಂಪ್ ಮಾಡಿ ಹೊಡಿಯೋದು ಅಷ್ಟೇ ತಾನೇ? ನೀನ್ ಕೆಳಗಡೆಯಿಂದ ಹೋಗ್ಬಿಡ್ತೀಯ ಅಷ್ಟೇ, ನೀನ್ ಹೈಟ್ ಇರೋದು. ಮೇಲ್ಗಡೆ ಹೈಟ್ ಎಗ್ರು ಹೊಡಿಯೋದಲ್ಲ, ಕೆಳಗಡೆಯಿಂದ ಹೊಡಿತೀಯ ಅಷ್ಟೇ ನೀನ್, ನಿನ್ನ ಹೈಟ್. ನಮ್ಮ ಆಫೀಸರ್ ಎಲ್ಲ ಒಂದೇ ಸಲ ಬಂದಿದ್ವಲ್ಲ, ಅವಾಗ ಒಂದು 3-4 ಟೈಮ್ಸ್ ಬಂದಿದ್ದು ವಾಲಿಬಾಲ್ ಆಡಕ್ಕೆ ಅಂತಾನೆ ಬಂದಿದ್ದು. ಓಕೆ, ಇಲ್ಲಿಗೆ ಬಂದ್ಮೇಲೆ ನಿಮ್ದು ಫಸ್ಟ್ ಔಟಿಂಗ್ ಇಲ್ಲೇನಾ ಹಂಗಂದ್ರೆ? ಸುತ್ತಬಿಟ್ಟಲ್ಲಿ ಏನು ಕಂಬ ಸುತ್ತಬಿಟ್ಟೆ. ಫಸ್ಟ್ ಔಟಿಂಗ್ ಗೋಲ್ಡನ್ ಗೇಟ್ ಬ್ರಿಡ್ಜ್ ಫಸ್ಟ್ ಔಟಿಂಗ್. ಹೌದಾ? ಬರ್ತಿದಂಗೆ ನೆಕ್ಸ್ಟ್ ಡೇನೆ ಗೋಲ್ಡನ್ ಗೇಟ್. ನೀನಿಗೆ ಕಳ್ಸಿದ್ರಲ್ಲ ಫೋಟೋನ ಅಲ್ಲೇ. ನನಗೆ ಇವ್ರು ಮದ್ವೆ ಆಗ್ಬೇಕಾದ್ರೆ ಇವ್ರ ಪ್ರೊಫೈಲ್ ಜೊತೆ ಅದೇ ಫೋಟೋನೇ ಕಳ್ಸಿದ್ದು. ಅದಲ್ಲ ಆಕ್ಚುಲಿ ಆ ಟೈಮ್ ನಾಗೇಶ್ ಬಾಬನ್ ಮದ್ವೆದಾ ಫೋಟೋ, ಬ್ಲಾಕ್ ಕಲರ್. ಅದಕ್ಕೆ ನಿನ್ಗೆ ಯಾವಾಗ ಅಪ್ಪ ಅಂಕಲ್ ಇಷ್ಟೊಂದು ಹುಡುಗ ಹಿಂಗೆ ನನ್ ಮದ್ವೆ ಆಗ್ಬಿಡ್ತಾನೆ ಅಂತ ಹೋಗಿದ್ಯಾ? ಓವರ್. ಆಮೇಲೆ ಗೋಲ್ಡನ್ ಗೇಟ್ ಬ್ರಿಡ್ಜ್ ಹತ್ರ ಪರವಾಗಿಲ್ಲ, ಸ್ವಲ್ಪ ವಯಸ್ಸಾಗೈತೆ ಅಂತ ಒಪ್ಕೊಂಡಿದ್ಯಲ್ವಾ? ಹೌದು, ಹಂಗೇನೆ ಕರೆಕ್ಟ್. ಏನಿದು ಹಿಂಗಿಟ್ಟಿದಾರೆ ಇಲ್ಲಿ? ಪಾರ್ಕಿಂಗ್, ಇದು ಪಾರ್ಕಿಂಗ್ ಮೀಟರ್ ಪರ್ ಅವರ್ ಎಷ್ಟು ಅಂತ. ನೀನು ಇಲ್ಲೆಲ್ಲ ಪಾರ್ಕ್ ಮಾಡಿದ್ರೆ ನೀವು ಪೇ ಮಾಡ್ಬೇಕು ಇದರಿಂದ. ಓಕೆ, ಓ ಬರೀ ಕಾಯಿನ್ಸ್ ಅಷ್ಟೇನಾ ಅಕ್ಸೆಪ್ಟ್ ಮಾಡೋದು? ಕಾರ್ಡ್ಸ್ ಎಲ್ಲ ಇರ್ತಾರಲ್ಲ ಇಲ್ಲಿ. ಓಕೆ, ಬಟ್ ಹೆಂಗ್ ಕೌಂಟ್ ಆಗುತ್ತೆ? ಇವ್ರು ಇಷ್ಟೇ ಅವರು ಈ ಪರ್ಟಿಕ್ಯುಲರ್ ಕಾರ್ ಪೇ ಮಾಡ್ಬೇಕು ನೀನ್ ನೋಡ್ಕೊಂಡು ಅಷ್ಟೇ. ಇವಾಗ ನಾವು ಏನಾದ್ರು ಕಮ್ಮಿ ಅವರ್ಸ್ ಏನಾದ್ರು ರೆಕಾರ್ಡ್ ಮಾಡಿದ್ರೆ? ಇಲ್ಲೆಲ್ಲ ಅವ್ರೇನ್ ಯಾರು ಲೆಕ್ಕ ಹಾಕ್ತಿರಲ್ಲ, ಅಲ್ಲಿ ಯಾವ್ದೋ ಒಬ್ರು ಅಪ್ರೂಪ್ ಅಷ್ಟೇ ಬಂದು ನೋಡಿ ನೀನ್ ಪೇ ಮಾಡಿಲ್ಲ ಅಂತ ಫೈನ್ ಹಾಕೋದು. ಇಲ್ಲ ಅಂದ್ರೆ ನೀನ್ ನೋಡ್ಕೊಂಡು ಎಷ್ಟು ಆರ್ ಆಗಿದೆ ಅಂತ ನೀನೇ ಪೇ ಮಾಡ್ಕೊಬೇಕು ಅಷ್ಟೇ. ಇಲ್ಲೆಲ್ಲ ತೋರಿಸಿದ್ರಲ್ಲ ಸೆಕೆಂಡ್ ಅವರ್ಗೆ 2.25 ಹಾಕಿದಾರಲ್ಲ. ಕರೆಕ್ಟ್. ಈಗ ನಾವ್ ಅಲ್ಲಿ ಪಬ್ಲಿಕ್ ಪಾರ್ಕಿಂಗ್ ಮಾಡಿದ್ವಲ್ಲ, ಅಲ್ಲಿ ಅದಕ್ಕೂ ಎಷ್ಟು ಡಿಫರೆನ್ಸ್ ಇದೆ ನೋಡಿ. ಫ್ಲಾಟ್ 35, ಅಲ್ಲಿ $35 ಇತ್ತು, ಬಟ್ ಇಲ್ಲಿ ನೋಡಿ 2.25 ಪರ್ ಅವರ್ ಇದೆ. ಅದು ಬೆಳಿಗ್ಗೆ ನಿಮ್ ಬೆಳಿಗ್ಗೆ ಬಂದ್ರೆ ಸಾಯಂಕಾಲದವರೆಗೂ ಇರ್ತೀಯಲ್ಲ, ಅವಾಗ ಓಕೆ. ಇಲ್ಲಿ ನೋಡಿ ಈಗ ಫಸ್ಟ್ ಅಂಡ್ ಸೆಕೆಂಡ್ ಅವರ್ 2.25 ಪರ್ ಅವರ್, ಥರ್ಡ್ ಅಂಡ್ ಫೋರ್ತ್ 4 ಅವರ್ಸ್ಗೆ ಲೈಕ್ 6 and 7 ಆಗುತ್ತೆ. ಆಮೇಲೆ ಪರ್ ಅವರ್ಗೆ $9 ಇರುತ್ತಲ್ಲ ಅದಕ್ಕೆ. ಬಟ್ ಅಂದ್ರೂ ಇದು ಓಕೆ ತಾನೆ? ಅದಕ್ಕಿನ್ನ ಇದು ಪರವಾಗಿಲ್ಲ ತಾನೆ? ಬೆಳಿಗ್ಗೆ ಬಂದ್ರೆ ಓಕೆ. ಅದು ಹೋಲ್ ಡೇ ಕರೆಕ್ಟ್. ನಿನ್ ತರ ಈಗ ಸಾಯಂಕಾಲ ಬಂದ್ರೆ ವೇಸ್ಟ್. 3 hours 4 hours ಬಟ್ ನಮ್ಗೆ ಸಿಗ್ಲಿಲ್ಲ ಇಲ್ಲಿ, ಪಾರ್ಕಿಂಗ್ ಸಿಕ್ಲಿಲ್ಲ ನಮ್ಗೆ. ಸಿಗೋ ಡೌಟ್ ಬಾ ನಿಂಗೆ, ಅವೆಲ್ಲ ಹುಡ್ಕೊಂಡ್ ಬರ್ಬೇಕು. ನೀವೆಲ್ಲ ಸೈಕ್ಲಿಂಗ್ ನೋಡಂಗೆ ಅಷ್ಟೇ ಎಂಜಾಯ್ಮೆಂಟ್ ಇವ್ರದೆಲ್ಲ. ಜಾಸ್ತಿ ಏನು ನೀರಿಗೆ ಬೀಳ್ಬೇಕು ಆತರ ಇಲ್ಲ. ಬರ್ತಾರೆ ಇಲ್ಲಿ ರೋಡಲ್ಲೆಲ್ಲ ಸೈಕ್ಲಿಂಗ್ ಮಾಡ್ಕೊಂಡು, ಫುಲ್ ಡೇ ಸೈಕ್ಲಿಂಗ್ ಮಾಡ್ತಾರೆ, ವಾಕ್ ಮಾಡ್ತಾರೆ, ಎಂಜಾಯ್ ಅಷ್ಟೇ ಹೋಗೋದು. ಅವಾಗ್ಲೇ ಯಾರೋ ಫುಲ್ ನಾನು ಫುಲ್ ವೈಟ್ ಕಿದೀನಿ ಕರಿಯಾ ಅಂತಿದ್ರು. ಇವಾಗ ಬಿಸ್ಲಲ್ಲಿ ನಿಂತ್ಕೊಂಡು ಅಲ್ಲೆಲ್ಲ ಓಡಾಡ್ಕೊಂಡ್ ಬಂದಿರೋದಕ್ಕೆ ನಾನು ಈ ಕಲರ್ ಅಲ್ಲ ಇವಾಗ ಗೊತ್ತಾಗ್ತಾ ಇದೆ ಆಕ್ಚುಯಲ್ ವೈಟ್ ಅಂದ್ರೆ ಏನು ಅಂತ. ನೋಡ್ತಾ ಇದೀಯಲ್ಲ ಆಕ್ಚುಯಲ್ ವೈಟ್ಸ್ ನ. ಓ ಅಪ್ಪ, ಇಲ್ಲಿ ಕಂಪೇರ್ ಮಾಡಕ್ಕಾಗಿಲ್ಲ, ಹಿಂಗ್ ಕಲರ್ ಇದಾರೆ. ಆಯ್ತು, ನಂಗೆ ಇಲ್ಲೊಂದು ಫೋಟೋ ತಕ್ಕೊಡಿ, ಚೆನ್ನಾಗಿದೆ. ಫುಲ್ ಆಡಿಯನ್ಸ್ ಆಗ್ಬಿಟ್ಟಿದ್ಯಾ? ಚೆನ್ನಾಗ್ ಅನ್ಸ್ತಾ ಇದೆ. ಬಟ್ ಜನ ಕಮ್ಮಿ ಆಗೋದ್ರಲ್ವಾ? ಅವಾಗ್ಲೇ ನಾವ್ ಫಸ್ಟ್ ನೋಡ್ದಾಗ ಎಷ್ಟೊಂದ್ ಜನ ಆಟಾಡ್ತಿದ್ರು, ಇವಾಗ ಒಂದ್ ಸ್ವಲ್ಪ ಕಮ್ಮಿ ಆಗ್ಬಿಟ್ಟು. ಬೆಳಕ್ ನೋಡಿ ನೀವು ಎಷ್ಟೈತೆ ಅಲ್ವಾ? ಟೈಮ್ ಎಷ್ಟಾಗಿರ್ಬೋದು? ಎಷ್ಟೈತೆ ಟೈಮ್ ಆಲ್ರೆಡಿ? ಟೈಮು ಆಲ್ರೆಡಿ 6:45, ಆಲ್ಮೋಸ್ಟ್ 7 ಗಂಟೆ.
ಐ ಥಿಂಕ್ 8:30 ಇರ್ಬೇಕು ಸನ್ಸೆಟ್. ಆಗ ನೀವ್ ಅನ್ಸ್ತದ್ಯಪ್ಪ. ಆಡ್ತೀಯಾ? ನನಗ್ ವಾಲಿಬಾಲ್ ಆಡಕ್ ಬರಲ್ಲ. ನನ್ ಒಂದ್ಸರಿನೂ ಆಡಿಲ್ಲ, ಅದಕ್ಕೆ ಹೈಟ್ ಬೆಳೆದಿಲ್ಲ ಅನ್ಕೋತೀನಿ. ಉದ್ದ ವಾಲಿಬಾಲ್ ಆಡೋರೆಲ್ಲ ಹೈಟ್ ಆಗಾರ? ಯೂಶಲಿ ಹೇಳ್ತಾರಲ್ಲ ವಾಲಿಬಾಲ್ ಆಡೋಣ. ಹೌದು, ಅವ್ನು ವಾಲಿಬಾಲ್ ಪ್ಲೇಯರ್ ಸ್ಕೂಲಲ್ಲೆಲ್ಲ ಇರ್ಬೇಕಾದ್ರೆ. ನೀನ್ ಸೈಕಲ್ ತುಳ್ದಿಲ್ಲ, ಈಜು ಆಡಿಲ್ಲ? ಸೈಕಲ್ ತುಳ್ದಿದೀನಿ, ಬಟ್ ಸ್ವಿಮ್ಮಿಂಗ್ ಎಲ್ಲ ಇಲ್ಲ. ಸ್ವಿಮ್ಮಿಂಗ್ ಆಕ್ಚುಲಿ ಇಲ್ಲಿ ಬಂದ್ ಕಲ್ತಿದ್ ನಾನು. ಅದೊಂದು ನನ್ಗಂತೂ ಬಕೆಟ್ ಲಿಸ್ಟ್ ಅಲ್ಲಿ ಇತ್ತು, ಸ್ವಿಮ್ಮಿಂಗ್ ಕಲೀಲೇಬೇಕು ಅಂತ. ಇಲ್ಲಿಗೆ ಬಂದ್ಮೇಲೆ ಸ್ವಿಮ್ಮಿಂಗ್ ಕಲ್ತಿದ್ದು. ಟ್ರೈನರ್ಗೆ ಹಂಗಾರೆ ಏನ್ ಹೇಳ್ತೀಯ? ಅದೇ ನಿಮ್ಗೆ ಕ್ರೆಡಿಟ್ಸ್, ಟ್ರೈನರ್ಗೆ ಕ್ರೆಡಿಟ್ಸ್. ಬಟ್ ಮಕ್ಳಂತೂ ಹಿಂಗಲ್ಲ, ಫುಲ್ಲು ಸಕ್ಕತ್ತಾಗಿ ಕಾಣಿಸ್ತವ್ರ ಮಕ್ಳೆಲ್ಲ, ಸಿಕ್ಕಾಬಟ್ಟೆ. ಎಷ್ಟೊಂದ್ ಜನ ಮಕ್ಳೇ ಜಾಸ್ತಿ. ಚಂದನ, ಹೆಂಗಿದೆ ಅಲ್ಲ? ಕೆಸಿನೋ ಹೋಗ್ತೀಯಾ? ಆಡಕ್ ಬಂದ್ರೆ ತಾನೇ ಹೋಗೋಕೆ. ಟ್ರೈ ಮಾಡ್ತೀಯ ನೋಡು. ಅಲ್ಲ ಏನಾದ್ರೂ ಆಡಕ್ ಬಂದ್ರೆ ತಾನೇ ಆಡಕ್ಕೆ. ಒಂದ್ ಜಾಕ್ ಪಾಟ್ ಕೊಡ್ಸ್ತೀಯ ನನ್ಗೆ? ಓ ಜಾಕ್ ಪಾಟ್. ಅಲ್ಲ ಬೇಕಾದ್ರೆ ಇವಾಗ ಬೇಕಾದ್ರೆ ಲೈಫ್ ಸೆಟ್ಲ್ ಆಗ್ಬಿಡ್ಬೇಕು ಒಂದೇ ಸಲ. ಲೈಫ್ ಸೆಟ್ಲ್ ಆಗ್ಬಿಡ್ಬೇಕು ಒಂದೇ ಸಲ. ಜಾಕ್ ಪಾಟ್ ಏನಾರ ಮಾಡಿಸ್ತೀನಿ. ಆತರ ಅದೇ ಕಲ್ತ್ಕೊಂಡ್ಬರ್ಬೇಕು. ಆತರ ಟ್ಯಾಲೆಂಟ್ಸ್ ಎಲ್ಲ ಇಲ್ಲ ಅಪ್ಪ, ಆತರ ಟ್ಯಾಲೆಂಟ್ಸ್ ಎಲ್ಲ ಇಲ್ಲ. ನಿಮಗ್ ಬರುತ್ತಾ? ಹೊರಗಡೆ ಹೋಗೋಣ? ನಿಮಗ್ ಬರುತ್ತಾ? ನಿಮಗ್ ಆಡಿದೀನಿ, ಅದೆಲ್ಲ ಗೊತ್ತಿಲ್ಲ. ಎಷ್ಟೋ ಬಿದ್ರೆ ಆಡ್ಬಿಟ್ಟು ಗೆದ್ದಿದ್ರೆ ಹೋಗ್ಲಿ. ಲಾಸ್ ವೇಗಸ್ ಹೋದಾಗ $50 ಗೆದ್ದಿದ್ದೆ, ಆಮೇಲೆ ಬಂದ್ಬಿಟ್ಟೆ ಸಾಕು ಅಂತ. ನಿಜ? ಮುಂದೆ ನೋಡ್ಕೊ. ಹೋಗ್ತೀಯ ಹೊರಗಡೆ? ಇಲ್ಲ, ಸುಮ್ನೆ ನೋಡ್ಕೊಂಡ್ ಬರ್ಬೋದು ಬೇಕಂದ್ರೆ ಹೋಗಿ ಅಷ್ಟೇ. ಕ್ರೇಜ್ ಇಲ್ಲ ಅಲ್ವಾ ಈ ತರ ಎಲ್ಲ? ಯಾವ್ದು ಆಡ್ತೀಯಾ? ಮಕ್ಳದು ಎಲ್ಲಾರ್ದು ಇದೆ. ಯಾವ್ದೇ ಬರಲ್ಲ ಬೇಗ ಆಡಕ್ಕೆ. ನಾವ್ ಅವತ್ತು ಹೇರ್ ಕಟಿಂಗ್ ಶಾಪಿಗೆ ಹೋದಾಗ ಆಡಿದ್ವಲ್ಲ, ಆ ತರ ತಾನೇ ಅದು ಸ್ಮಾಲ್ ಬಂದ್ ಇಟ್ಟಿದ್ರಲ್ಲ. ಎಲ್ಲ ಚಿಲ್ಡ್ರನ್ಸ್ ಇರ್ಬೇಕು ಇವೆಲ್ಲ. ಕಿಡ್ಸ್ ಏರಿಯಾ. ಕಿಡ್ಸ್ ಬರ್ತಾರಲ್ಲ, ಅವ್ರು ಆಡಕ್ಕೆ ಆತರ ಇರುತ್ತೆ ಅದೆಲ್ಲ. ಕಿಡ್ಸ್ ಏರಿಯಾ ಇದೆ ನೋಡಲಿ, ಟಿಕೆಟ್ ಟೈಮ್ ಎಲ್ಲ ಇದೆಲ್ಲ ಫುಲ್ ಅದೇ. ಎಲ್ಲ ಈ ಕಡೆನೂ ಎಲ್ಲ ಅಲ್ಲೇ ಅದೇ ಇದೆ. ಡಾಲ್ಸ್ ತಗೊಳ್ಳೋದು ನಿಂದು ಅಷ್ಟೇ. ನಿನ್ ಸ್ಟ್ರೀಟ್ ಇದು. ಯಾವ ಗೊಂಬೆ ಬೇಕು? ಬಟ್ ಇದ್ರಲ್ಲೆಲ್ಲ ಬರಲ್ಲ ಬೇಬಿ. ಗೊಂಬೆ ಬೇಡ? ಎಲ್ಲ ಗಿಮಿಕ್ಸೇ ಇರುತ್ತೆ, ಬಟ್ ಬರಲ್ಲ. ಇದೆಲ್ಲ ಫುಲ್ ಗಿಮಿಕ್ಸೇ ಇರುತ್ತೆ ಜಾಸ್ತಿ. ಇದೆಲ್ಲ ಫುಲ್ ಅಷ್ಟೇ. ಇದು ಕಸಿನೋ ಅಲ್ಲ, ಇದು ಡಿಫರೆಂಟ್ ಆಗಿದೆ. ಹುಡುಗರಿಗೆ ಮಾತ್ರ ಗೇಮ್ಸ್ ಅಷ್ಟೇ. ಇವಾಗ ಅಮೀಬಾ ಎಲ್ಲ ಇರುತ್ತಲ್ಲ, ಆ ತರ ಗೇಮ್ಸ್ ಹೇಳ್ತಾರ ಇದ್ರು. ಕೆಸಿನೋ ಅಂತ ಹಾಕೋರೆ, ಆದ್ರೆ ಆಕ್ಚುಯಲ್ ಕೆಸಿನೋ ಅಲ್ಲ. ನಾನು ಎಲ್ಲೂ ನೋಡ್ತಾನೆ ಇಲ್ಲ, ದುಡ್ಡಿರೋದು ಜಾಸ್ತಿ ಎಲ್ಲ ಕಿಡ್ಸ್ ಇದೆ. ಕಿಡ್ಸ್ ಏರಿಯಾನೇ ಜಾಸ್ತಿ ಇದೆ. ಹೋಗೋಣ. ಇಲ್ಲಿ ರೈಡ್ಸ್ ಎಲ್ಲ ಆಟ ಆಡಬೇಕು ಅಂತ ಅಂದ್ಕೊಂಡ್ವಿ. ಸೊ ಅದಕ್ಕೆ ಟಿಕೆಟ್ಸ್ ಚೆಕ್ ಮಾಡೋಣ ಅಂತ ಹೋಗ್ತಾ ಇದ್ದಾರೆ ರಾಕೇಶು. ಬಟ್ ಆ್ಯಕ್ಚುಲಿ ಇಲ್ಲಿ ಏನಂದರೆ ಕಪಲ್ ಟಿಕೆಟ್ಸ್ ಇದೆ. $50 ಕೊಟ್ಬಿಟ್ಟು ಪೇ ಮಾಡಿದ್ರೆ ವಿ ಕ್ಯಾನ್ ಪ್ಲೇ ಎನಿ ಗೇಮ್ಸ್ ಅಂತ. ಬಟ್ ಇಲ್ಲಿ ಯಾವ್ಯಾವ ರೈಡಿಗೆ ಎಷ್ಟೆಷ್ಟು ಪಾಯಿಂಟ್ಸ್ ಅಂತ ಬರೆದಿದ್ದಾರೆ. ಸೊ ಇಂಡಿವಿಜುವಲ್ ಪಾಯಿಂಟ್ಸ್ ಕೌಂಟ್ ಆಗುತ್ತೆ. ನೋ ಇಂಡಿವಿಜುವಲ್ ಪಾಯಿಂಟ್ಸ್ ಇದೆ. ಸೊ ಇಂಡಿವಿಜುವಲ್ ಪಾಯಿಂಟ್ಸ್ ಕೌಂಟ್ ಆಗುತ್ತೆ. ಸೊ $50ಗೆ ಮೋಸ್ಟ್ ಪ್ರಾಬಬ್ಲಿ 1 2 to 3 ಗೇಮ್ಸ್ ಆಡ್ಬೋದು. ಆ ಥರ ಪರ್ಟಿಕ್ಯುಲರ್ ಪಾಯಿಂಟ್ಸ್ ಹಾಕಿದ್ದಾರೆ ಪರ್ಟಿಕ್ಯುಲರ್ ಗೇಮಿಗೆ. ಏನಂದ್ರು? ಕೊಡಿ ಅದು ಕಾರ್ಡು. ಓಕೆ, ಇಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಆಡೋದಾ? ಓಕೆ. ಯಾವ್ದು ಹೋಗೋಣ ಗೊತ್ತಾ? ಫಸ್ಟು ಇದಕ್ಕೆ ಹೋಗೋಣ, ರೋರಲ್ ಕೋಸ್ಟಲ್ ಥರ ಇತ್ತಲ್ಲ ಅದಕ್ಕೆ ಹೋಗೋಣ. ಆಮೇಲೆ ಡ್ರಾಪರ್ಗೆ ಹೋಗೋಣ. ಕ್ಯೂ ಜಾಸ್ತಿ ಇದೆ. ಓಕೆ, ಯಾವ್ದು ಕಮ್ಮಿ ಇದೆ ಅದಕ್ಕೆ ಆಡ್ಬೋಣ. ಅದು ಒಂದು ಇದಕ್ಕೆ ಹೊಟ್ಟೋಗೋಣ. ಲಿಟ್ರಲಿ ನಾನಂತೂ ಎಷ್ಟು ಎಕ್ಸೈಟ್ ಆಗಿದ್ದೀನಿ ಅಂತಂದ್ರೆ, ಈ ತರ ಗೇಮ್ಸ್ ಎಲ್ಲ ಯೂಶಲಿ ಕಡ್ಲೆಕಾಯಿ ಪರ್ಷಲ್ ಆಡ್ತಾ ಇದ್ವಿ ಆಯ್ತಾ, ಅದಕ್ಕೆ ಫುಲ್ ಥ್ರಿಲ್ಲಿಂಗ್ ಅಂತ ಅನ್ಸ್ತೈತಿ. ಕೊಲಂಬಸ್, ಜೈಂಟ್ ವೀಲ್ ಎಲ್ಲ ಆಡ್ಬೇಕಾದ್ರೆ ವಂಡರ್ಲಾಲ್ ಅಂತೂ ಕೇಳೇ ಬಿಡಿ ಫುಲ್ ಗಂಟ್ಲೆಲ್ಲ ಹೊಟ್ಟೋಗ್ಬಿಡ್ತಾಯಿತ್ತು ಕಿರ್ಚಿ. ಬಟ್ ಇಲ್ಲಿ ಎಷ್ಟು ಎಕ್ಸೈಟ್ ಆಗ್ತಾ ಇದೆ ಅಂತಂದ್ರೆ, ವಾಮಿಟ್ ಎಲ್ಲ ಮಾಡಲ್ಲ, ತಲೆ ಕೆಡಿಸ್ಕೋಬೇಡಿ. ಬಟ್ ಕಿರ್ಚಿ ಆಲ್ರೆಡಿ ಗಂಟ್ಲು ಹೊಟ್ಟೋಗಿದೆ, ಇನ್ನೂ ಹೊಟ್ಟೋಗ್ಬಿಡುತ್ತೆ ಅಷ್ಟೇ ಗಂಟ್ಲು. ಬಟ್ ಕ್ರೇಜಿ ಆಗಿದೆ ಇದಂತೂ. ಎಷ್ಟು ಎಕ್ಸೈಟ್ ಆಗ್ತಾ ಇದೆ ಅಂದ್ರೆ ನನ್ಗಂತೂ ನೋಡ್ಬಿಟ್ಟು
ಸಖತ್ತಾಗಿ ಅನ್ಸ್ತಾ ಇದೆ. ನೋಡ್ಬೇಕು, ಅಲ್ಲಿ ಹೋದ್ಮೇಲೆ ಹಿಂಗೆ ಎಕ್ಸೈಟ್ ಆಗ್ತಿರುತ್ತೆಲ್ಲ, ಭಯ ಆಗುತ್ತೆ. ನಾವು ಆಬ್ವಿಯಸ್ಲಿ ಭಯ ಅಂತೂ ಆಗುತ್ತೆ, ಅಷ್ಟು ಮೇಲ್ಗಡೆ ಇರ್ತೀವಲ್ಲ. ಬಟ್ ಚೆನ್ನಾಗ್ ಅನ್ಸುತ್ತೆ. ಲೆಟ್ಸ್ ಸಿ. ನಿಮ್ಗೆ ಏನು ಅನ್ಸ್ತಾ ಇಲ್ವಾ? ಹೋದ್ಮೇಲೆ ಗೊತ್ತಾಗುತ್ತೆ. ಎಷ್ಟೊಂದ್ ದಿನ ಆಗೋಯ್ತಲ್ಲ ಅಲ್ಲಿ ರೈಡ್ ಎಲ್ಲ ಆಡಿ. ನೀವೇ ಡ್ರೈವಿಂಗ್ ಬೇರೆ ಮಾಡ್ಬೇಕು ಆಮೇಲೆ ಮನೆವರೆಗೂ. ಆ ತರ ಏನಾಗಿಲ್ಲ, ಭಯ ಆದ್ರೂ ಸ್ವಲ್ಪ ಹೊತ್ತು ಅಷ್ಟೇ. ಅದೇನಿಲ್ಲ, ಫಸ್ಟ್ ಒಂದ್ ಫ್ಯೂ ಸೆಕೆಂಡ್ಸ್ ಆಡಿಲ್ವಲ್ಲ, ಅಷ್ಟೊಂದ್ ದಿನ ಆಯ್ತಲ್ಲ ಆಲ್ರೆಡಿ. ಬಟ್ ನನಗಂತೂ ಈಗಲೇ ಹೊಟ್ಟೆ ಎಲ್ಲ ಗುಳುಗುಳು ಅಂತ ಇದೆ. ನೀನೇ ಕರ್ಕೊಂಡ್ ಬಂದಿರೋದು, ನಾನು ಆಡ್ಲೇಬೇಕು ಫುಲ್ ಅಂದ್ರೆ ಎಕ್ಸೈಟ್ಮೆಂಟ್ ಅಷ್ಟೇ, ಎಕ್ಸೈಟ್ ಆಗ್ತಾ ಇದೆ ಅಂತ ಅಷ್ಟೇ, ಎಕ್ಸೈಟ್ಮೆಂಟ್ ಅಷ್ಟೇ. ನೋಡ್ತೀನಿ, ಈಚೆ ಬಂದ್ಮೇಲೆ ಕೇಳ್ತೀನಿ. ನೋಡಿ ಸೀರಿಯಸ್ಲಿ ಅದಕ್ಕೆ ಲಾಕ್ ಎಲ್ಲ ಏನು ಇಲ್ಲ, ಇಟ್ಕೊಂಡು ನಿಂತ್ಕೊಬೇಕು ಅಷ್ಟೇ. ಅದು ಅಲ್ಲ ನಂಗೆ ಹೆಂಗ್ ಅನಿಸ್ತೈತೆ? ನನಗೆ ಯಾಕೋ ಬೇಡ, ಫುಲ್ ಎನರ್ಜೆಟಿಕ್, ಎಕ್ಸೈಟ್ಮೆಂಟ್ ಎಲ್ಲಿದೆ? ಇಲ್ಲ ಓಟೋಯ್ತೆಲ್ಲ. ಫ್ಲಾಶ್ ಬ್ಯಾಕ್. ಲಿಟ್ರಲಿ ನಾನಂತೂ ಎಷ್ಟು ಎಕ್ಸೈಟ್ ಆಗಿದ್ದೀನಿ ಅಂತಂದ್ರೆ. ಎಂಡ್ ಆಫ್ ಫ್ಲಾಶ್ ಬ್ಯಾಕ್. ಸೀರಿಯಸ್ಲಿ ಲಾಕ್ ಅಂದ್ರೆ ಹೆಂಗೆ? ನೀನು ಅಪ್ಸೈಡ್ ಡೌನ್ ಎಲ್ಲ ಆಗಲ್ವಲ್ಲ ನೀನು? ಅಂದ್ರೆ ಇವಾಗ ಭಯ ಆಯ್ತು, ನನ್ ಭಯ ಕೈ ಬಿಟ್ರೆ ನಾನು ಕೈ ಬಿಟ್ರೆ ಕೆಳಗ್ ಬೀಳ್ತಿ ಅಷ್ಟೇ, ಅಲ್ಲೇ ಬಿದ್ದು ಒದ್ದಾಡ್ತಾ ಇರ್ತೀಯ. ಸುಮ್ ರೌಂಡ್ ಅಷ್ಟೇ ಕಣೆ. ಅದ್ ನಮ್ ಹಿಂದ್ಗಡೆ ಇದು ದೋಣಿ ತರ ಹಾಕ್ಬಿಟ್ಟು ಹಿಂದೆ ಮುಂದೆ ಆಡಲ್ವಾ ಇಂಡಿಯಾದಲ್ಲಿ, ಆ ತರದ್ದು ಇದು. ಅಲ್ಲಿ ಮುಂದೆ ಇಲ್ವಾ, ಕೈ ಹಿಡ್ಕೊಂಡ್ ಕೊಟ್ಟಿಲ್ವಾ ಸಪೋರ್ಟ್? ಅದೇ ಸಪೋರ್ಟ್. ಅಲ್ಲ ನಮ್ಮಂತವ್ರು ಭಯ ಕೈ ಬಿಟ್ರೆ ಅಂತ. ಭಯ ಕೈ ಹಿಡ್ಕೊಬೇಕು, ಕೈ ಬಿಡ್ತಾರ. ಅದೇ ಒಂಥರ ನ್ಯೂ ಫಿಯರ್ ಅನ್ಲಾಕ್ ಅಂತ ಅಂತಾರಲ್ಲ, ಆ ತರ ಆಗ್ತಾ ಇದೆ ಹತ್ರ ಬಂದ್ಮೇಲೆ. ಫುಲ್ ಎಕ್ಸೈಟ್ಮೆಂಟ್. ನೀನೆಲ್ಲ ಕರ್ಕೊಂಡು ಆಡ್ಲೇಬೇಕು ಅಂತ ಕರ್ಕೊಂಡ್ ಬಂದಿರೋದು ಈಗ ಹತ್ರ ಬಂದ್ಮೇಲೆ. ನಂಗೆ ನಿಜ ಬೆಲ್ಟ್ ತರ ಏನಾದ್ರು ಸಪೋರ್ಟ್ ಕೊಟ್ಟಿರ್ತಾರೆ ಅನ್ಕೊಂಡೆ, ನಿಜವಾಗ್ಲು. ಅದೇನ್ ಅಂತ ಇಲ್ಲ ನಡಿಯಲ್ಲಿ ಸಪೋರ್ಟ್ ಕೊಡಕ್ಕೆ. ಐ ಥಿಂಕ್ ಓಕೆ ಅನ್ಸುತ್ತೆ ಇದು. ರೌಂಡ್ ಆಗ್ತಾ ಇರುತ್ತೆ ಅಷ್ಟೇ, ಹಿಂದೆ ಮುಂದೆ ಹಾಕೊಂಡು ರೌಂಡ್ ಆಗ್ತಾ ಇರುತ್ತೆ. ಸ್ವಲ್ಪ ಭಯ ಆಗುತ್ತೆ ಅವಾಗ. ಜೈ ಆಂಜನೇಯ ಅನ್ಕೊಂಡ್ಬಿಡು. ನನ್ ಬರೀ ಮೇಕಪ್ ಮಾಡ್ಬೇಕಾ? ಸಪೋರ್ಟ್ ಕೊಟ್ಟಿದ್ದಾರೆ ನೋಡಿ. ನಾನಂತೂ ಕಿರ್ಚಿನೇ ಹೋಗ್ಬಿಟ್ಟಿರ್ತೀನೇನೋ. ಏನ್ ಅನ್ಸ್ತೈತೆ? ಕೂತಿದೀಯ ಇವಾಗ ಹಾಟ್ ಸೀಟು ಹೆವಿ ಭಯ ಆಗ್ತಾ ಇದೆ. ಅಂದ್ರೆ ಏನಿಲ್ಲ, ಸಪೋರ್ಟ್ ಹಿಂದಗಡೆ ಆಗ್ತಾ ಇದಾರೆ, ಏನೋ ಇದೆ. ಎಲ್ಲದಕ್ಕೂ ಸಪೋರ್ಟ್ ಇರುತ್ತೆ ಅಷ್ಟೇ. ನೀನ್ ಹೆಂಗಿರ್ತೀನಿ, ಹೈಟ್ ಹೋದಾಗ ನೀನ್ ಹೆಂಗಿರ್ತೀಯ ಅಂತ ಅಷ್ಟೇ. ಚಾರ್ಜ್ ಬೇರೆ ಇಲ್ಲ ಅಂದ್ರೆ ನೀಟಾಗಿ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು ಎಲ್ಲ ಮೂಮೆಂಟ್ಸ್. ಚಾರ್ಜ್ ಆಗೋಗ್ಬಿಟ್ಟಿದೆ ಫೋನ್. ನೀನ್ ಅದನ್ನೆಲ್ಲ ಕೇಳಲ್ವಲ್ಲ ಚಾರ್ಜ್ ಹಾಕು ಅಂದ್ರೆ. ಆಕ್ಚುಲಿ ನಂದೇ ಕಾರಲ್ಲಿ ಬರಬೇಕಾದ್ರೆ ಕೇಳಿದೆ ಚಾರ್ಜ್ ಹಾಕು ಅಂತ. ಬಿಡಿ ಸಾಕು. ಹೆಂಗನ್ಸ್ತಪ್ಪ? ಇನ್ನು ರೌಂಡ್ಗೆ ಹಿಂಗಾದ್ರೆ ಇನ್ನಂಗೆ ಜನ ನೋಡಿ. ಇದು ಹೆವಿ ಅವ್ರ ಜನ. ಬಟ್ ಸಕ್ಕತ್ತಾಗಿತ್ತು, ಫುಲ್ ಥ್ರಿಲ್ಲಿಂಗ್ ಆಗಿತ್ತು. ಇನ್ನು ರೌಂಡ್ಗೆನೆ ಅದು ಉಲ್ಟಾ ಆಗೋದು. ಅದು ನೋಡೋಣ, ಇದು ಆಡಿ ಆಮೇಲೆ ಟೈಮ್ ಇದ್ರು ಅಲ್ಲಿಗೆ ಹೋಗ್ಬೇಕು. ಸಕ್ಕತ್ತಾಗಿತ್ತು, ಮಸ್ತಾಗಿತ್ತು. ಆ್ಯಕ್ಚುಲಿ ಇನ್ನೂ 2 to 3 ಗೇಮ್ಸ್ ಎಲ್ಲ ಆಡಿದ್ವಿ, ಮತ್ತು ಎಷ್ಟೊಂದು ಫನ್ ಮೂಮೆಂಟ್ಸ್ನೆಲ್ಲ ಕ್ಯಾಪ್ಚರೇ ಮಾಡೋಕ್ಕಾಗಲಿಲ್ಲ. ಅನ್ಫಾರ್ಚುನೇಟ್ಲಿ ಮೊಬೈಲ್ ಚಾರ್ಜ್ ಖಾಲಿ ಆಗಿಬಿಟ್ಟು ಸ್ವಿಚ್ ಆಫ್ ಆಗೋಯಿತು. ಸೊ ಗೇಮ್ಸ್ ಎಲ್ಲ ಆಡಿಕೊಂಡು ಮತ್ತೆ ಮನೆಗೆ ರಿಟರ್ನ್ ಆಗ್ತಾಯಿದ್ದೀವಿ. ಮುಂದೆ ಏನಾದರೂ ಆಕ್ಸಿಡೆಂಟ್ ಆ ಥರ ಏನಾದರೂ ಆಗಿದೆಯಾ ಏನು ಅಂತ ಗೊತ್ತಿಲ್ಲ. ಗಾಡಿಗಳು ಮೂನೇ ಆಗ್ತಾಯಿಲ್ಲ ಒಟ್ಟಿನಲ್ಲಿ. ಮಹಾರಾಣಿಯವರು ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಎಂಜಾಯಾ? ನಿದ್ದೆ ಮಾಡಿ ಹಿಂಗೆ ತುಗುಡ್ಸಿ ಎದೊಳ್ತಾ ಇದೀನಿ ನಾನು. ಓ, ಏನೋ ಆಕ್ಸಿಡೆಂಟ್ ಆಗಿದೆ ಅಲ್ವಾ? ಏನಿದು ಹಿಂಗೆ ಕರ್ಪೂರದ ಥರ ಏನೋ ಹಚ್ಚಿಟ್ಟವ್ರೆ ಅಲ್ವಾ? ರೆಡ್ ಕಲರು ಬರ್ನ್ ಆಗ್ತಾ ಇರೋದು. ಲೈಟ್ಸ್ ಎಲ್ಲ ಅದು ಏನೋ ಬರ್ನ್ ಆಗ್ತಾ ಇದೆ, ಹೊಗೆಲ್ಲ ಬರ್ತಾ ಇದೆ. ಚೇಸ್ ಗೀಸಿಂಗ್ ಮಾಡಿದ್ರ ಇಲ್ಲ ಸುಮ್ಮನೆ ಗೊತ್ತಿಲ್ಲ. ನೋಡಿ ಪೊಲೀಸ್ ಎಲ್ಲ ನಿಂತಿದೆ, ವ್ಯಾನ್ ಎಲ್ಲ. ಇವಾಗ ಕ್ಲಿಯರ್ ಆಯ್ತು. ಚೇಸ್ ಅದು ಅಂದ್ರೆ ಅದು ಸ್ಪೀಡ್ ಆಗಿ ಬರ್ತಿದ್ನೇನೋ, ಚೇಂಜ್ ಮಾಡ್ಕೊಂಡು ಬಂದಿರಬೇಕು. ಒಪ್ಪ, ಅಷ್ಟಕ್ಕೆ ಇಷ್ಟೊಂದು ಟ್ರಾಫಿಕ್. ಅಲ್ಲಿ ಏನೋ ನಿಲ್ಸಿರ್ಬೇಕು, ಅದು ನಿಂತೈತೆ, ಅಲ್ಲೇನೋ ಆಗೈತೆ. ಇವಾಗ ಕ್ಲಿಯರ್ ಆಯ್ತು. ಆ್ಯಕ್ಚುಲಿ ತುಂಬ ಟ್ರಾಫಿಕ್ ಇದ್ದಿದ್ದರಿಂದ ಮನೆಗೆ ರೀಚ್ ಆಗೋಷ್ಟರಲ್ಲಿ ಫುಲ್ ಲೇಟ್ ಆಗೋಯ್ತು. ಆ್ಯಂಡ್ ಅಕ್ಷತ್ ಅಕ್ಕ ಮತ್ತು ಪಲ್ಲವಿ ಅಕ್ಕ ಫ್ಯಾಮಿಲಿ ಎಲ್ಲರೂ ಫುಲ್ ವೆಯ್ಟ್ ಮಾಡ್ತಾಯಿದ್ರು. ಪಾಪ ಕೇಕೆಲ್ಲ ತೊಗೊಂಬಂದಿಟ್ಕೊಂಡು ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ. ಸೊ ನಮ್ಮ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾದ್ಮೇಲೆ ಎಲ್ಲರೂ ಮನೆಗೆ ಬಂದರು. ಸೊ ಎಲ್ಲರೂ ಸೇರಿಕೊಂಡು ಫುಲ್ ಕೇಕೆಲ್ಲ ಕಟ್ ಮಾಡಿ ಬರ್ತ್ಡೇನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿಸಿದ್ರು.
ಸೊ ದ ಡೇ ವಾಸ್ ರಿಯಲಿ ಗುಡ್. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ರಾಕೇಶ್ ಸರ್ಪ್ರೈಸಸ್ ಆಗಿರ್ಬೋದು, ಫುಲ್ ಹೊರಗಡೆ ಹೋಗಿದ್ದು, ಒಳ್ಳೆ ಔಟಿಂಗ್ ಆಯಿತು ಆ್ಯಂಡ್ ಮೈಂಡ್ ಅಂತೂ ಫುಲ್ ರಿಫ್ರೆಶ್ ಆಗೋಯಿತು. ಮತ್ತು ಗೇಮ್ಸ್ ಆಡಿದ್ದಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿತ್ತು. ಬಿಕಾಸ್ ಯೂಶ್ವಲಿ ನನಗೆ ಆ ಥರ ಗೇಮ್ಸ್ ಆಡೋದೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಮನೆಗೆ ಬಂದಮೇಲೆ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಬಂದು ಫುಲ್ ಒಟ್ಟಿಗೆ ಸೆಲೆಬ್ರೇಟ್ ಮಾಡಿದ್ದಂತೂ ಇನ್ನೂ ಜಾಸ್ತಿ ಖುಷಿ ಕೊಡ್ತು. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರ್ಯಾರೆಲ್ಲ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್ಪಲ್ಲಾಗಿರ್ಬೋದು, ಎಲ್ಲ ಕಡೆನೂ ಫುಲ್ ಮೆಸೇಜಸ್ ಮಾಡಿದ್ರಿ, ವಿಶಸ್ ಮಾಡಿದ್ರಿ, ಬ್ಲೆಸ್ಸಿಂಗ್ಸ್ ಕೊಟ್ರಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬರ್ಡೇಗೆ ಎಂಜಾಯ್ ಮಾಡಿದ್ರಾ? ಫುಲ್ ಥ್ರಿಲ್ಲಿಂಗ್ ಆಗಿತ್ತು, ಸಖತ್ತಾಗಿತ್ತು ಮಾತ್ರ. ಮಸ್ತಾಗಿತ್ತು ಫುಲ್ ಡೇ. ನನಗೆ ಹೆಂಗೆ ಅನಿಸ್ತಾ ಇದೆ ಅಂದರೆ ಇಷ್ಟು ಬೇಗ ಆಗೋಯ್ತಾ. ಡಬಲ್ ಶಾಟ್ ಅಂತೂ ಮಸ್ತಾಗಿತ್ತು. ಆ್ಯಕ್ಚುಲಿ ನಮ್ಗೆ ಏನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಮೊಬೈಲಲ್ಲಿ ಚಾರ್ಜೇ ಇರಲಿಲ್ಲ, ಫುಲ್ 1% ಇತ್ತು. ಸೊ ಅದಕ್ಕೆ ಪಾರ್ಕಿಂಗಿಗೆಲ್ಲ ಪೇ ಮಾಡಬೇಕಾಗಿತ್ತಲ್ಲ, ಸೊ ಚಾರ್ಜ್ ಏನಾದರೂ ಹೊಟ್ಟೋಗ್ಬಿಟ್ರೆ ಅಂತ ಅಂದ್ಕೊಂಡು ಹಂಗೆ ಬಂದ್ಬಿಟ್ವಿ. ಎಷ್ಟೊಂದು ಬ್ಯೂಟಿಫುಲ್ ಮೂಮೆಂಟ್ಸ್ ಕ್ಯಾಪ್ಚರೇ ಮಾಡೋಕ್ಕಾಗಿಲ್ಲ ಇವತ್ತು, ಬಟ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಮಾತ್ರ. ನನ್ನೇ ನೋಡ್ತಿರ್ಬೋದು ಹೆಂಗೆ ಕೂದಲು ಗಿಲ್ಲೆಲ್ಲ ಕೆರ್ಕೊಂಡು ಹೆಂಗೆಂಗೋ ಆಗ್ಬಿಟ್ಟಿದ್ದೀನಿ. ಮಸ್ತಾಗಿತ್ತು. ಥ್ಯಾಂಕ್ ಯು ಬೇಬಿ. ಫುಲ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಓಕೆ, ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು RC Stories ಯೂಟ್ಯೂಬ್ ಚಾನಲ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್.